ಸಿದ್ದರಾಮಯ್ಯನವರ ಟೆಂಪಲ್ ರನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ದೇವಸ್ಥಾನಕ್ಕೆ ಹೋದ್ರೆ ತಪ್ಪೇನು, ನಾನು ಕೂಡ ಹಲವು ಬಾರಿ ದೇವಸ್ಥಾನಕ್ಕೆ ಹೋಗಿದ್ದೇನೆ ಅಂತ ಹೇಳಿ ಧಾರವಾಡದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ನೀಡಿದ್ದಾರೆ. ಉಡಾ ಸೈಟ್ ವಿಚಾರದಲ್ಲಿ ಯಾವುದೇ ಉರುಳಿಲ್ಲ ಅದು ಆಕ್ಚುಲಿ ಈ ವಿಚಾರ ಕುಮಾರಸ್ವಾಮಿ ಅವ್ರಿಗೂ ಕೂಡ ಗೊತ್ತಿದೆ. ಈ ಕಾರಣಕ್ಕೆ ಮೊದಲು ಪಾದಯಾತ್ರೆಗೆ ಒಪ್ಪಲಿಲ್ಲ ಕುಮಾರಸ್ವಾಮಿ ಅವರು, ಆಮೇಲೆ ಬಿಜೆಪಿ ಹೈಕಮಾಂಡ್ನಿಂದ ಹೇಳಿ ಕಳಿಸಿದ್ರು, ಹಾಗಾಗಿ ಪಾದಯಾತ್ರೆಯಲ್ಲಿ ಜಾಯಿನ್ ಆದ್ರು ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ನೀಡಿದ್ದಾರೆ. ಇದಾದ್ಮೇಲೆ ಅದಕ್ಕಿಂತ ಮುಂಚೆ 3 ಸತಿ ಹೋಗ್ರೆ, ನಾನು ಜೊತೆಯಲ್ಲಿ ಹೋಗಿದ್ದೀನಿ 2 ಸತಿ. ಹೇಳಿ ಸಮಯ ನಿಮ್ಮ ಮಾಧ್ಯಮದವ್ರು ಏನೇನೋ ಕೇಳ್ತೀರಾ ನೀವು. ಈಗ ಚಾಮರಾಜನಗರ ಯಾರು ಮುಖ್ಯಮಂತ್ರಿ ಹೋಗ್ತಾರೆ, ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತಾರೆ ಅಂತ ಒಂದು ಸೃಷ್ಟಿ ಮಾಡ್ಕೊಂಡು ಬಹಳ ಜನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಮನೆ ಸಿದ್ದರಾಮಯ್ಯ ಅವ್ರ ಜೊತೆ ನಾನೇ 2 ಸತಿ ಹೋಗಿದ್ದೀನಿ. ನಾನು ಚಾಮರಾಜನಗರ್ಗೆ ಮುಖ್ಯಮಂತ್ರಿ ಆದ್ಮೇಲೆ ಈ ಬಾರಿ 3ನೇ ಸತಿ 4ನೇ ಸತಿ ಹೋಗಿರೋದು. ಆಮೇಲೆ ಕೇಳಿ ಸರ್, ಎಲ್ಲರಿಗಿಂತ ಹೆಚ್ಚಾಗಿ ಬಿಜೆಪಿಯವ್ರಿಗೂ ಸತ್ಯ ಗೊತ್ತಿದೆ. ಈಗ ಒಂದು ಕುಮಾರಸ್ವಾಮಿ ಅವರು ಪ್ರತಿಭಟನೆ ಮಾಡಿದ್ದು ಪಾದಯಾತ್ರೆ ಹೊಡ್ಬೇಕಂತ ಹೊಟ್ಟಿದ್ರಲ್ಲ, ಕುಮಾರಸ್ವಾಮಿ ಅವರು ಏನಕ್ಕೆ ಕ್ಯಾನ್ಸಲ್ ಮಾಡಿದ್ರು? ಮುಂಚೆ ಏನಂದ್ರು ಕುಮಾರಸ್ವಾಮಿ ಅವರು, ನಾವು ಯಾವ ಕಾರಣಕ್ಕೆ ಬರಲ್ಲ ಅಂದ್ರು. ಏನಕ್ಕಂದ್ರೆ ಸತ್ಯ ಗೊತ್ತಿತ್ತು, ಬರಲ್ಲ ಅಂದ್ರು. ಆಮೇಲೆ ಇವ್ರು ಅನೌನ್ಸ್ ಮಾಡ್ಬಿಟ್ಟಿದಾರೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಬಿಜೆಪಿ ಒತ್ತಡ ಆದ್ಮೇಲೆ ಇವ್ರು ಒಪ್ಕೊಂಡು ಹೋಗಿದ್ದು. ಅವ್ರಿಗೂ ಗೊತ್ತಿದೆ ಇದ್ರಲ್ಲಿ ಏನಿಲ್ಲ ಅಂತ. ಬರೇ ಇಷ್ಟೇ ಸರ್, ಇದು ಸಿದ್ದರಾಮಯ್ಯ ಮನೆ ಮೇಲೆ ಉರುಳಿ ಬಿದ್ದಿದೆ ಬೃಹತ್ ಬಂಡೆ ಉರುಳಿ ಮನೆ ಭಾಗಶಃ ಧ್ವಂಸವಾಗಿ ಹೋಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರಂತೆ. ನಿರಂತರ ಮಳೆಯಿಂದಾಗಿ ಮನೆ ಮೇಲೆ ಬಂಡೆ ಕುಸಿತವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಚಿತ್ತಾಪುರ ತಾಲೂಕು ಆಲೂರು ಬಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ನಿರಂತರ ಮಳೆಯಿಂದಾಗಿ ಚಿತ್ತಾಪುರ ತಾಲೂಕಿನ ಆಲೂರು ಗ್ರಾಮದಲ್ಲಿ ಮನೆಯ ಮೇಲೆ ಬೃಹತಾಕಾರದ ಬಂಡೆ. ಸಹಜವಾಗಿ ಆತಂಕ ಇತ್ತು. ಆ ದೃಶ್ಯಗಳನ್ನ ನೋಡ್ತಾ ಇದ್ದಾಗ ಮನೆಯಲ್ಲಿದ್ದವರ ಕಥೆ ಏನು ಅಂತ. ಆದ್ರೆ ಮನೆಯಲ್ಲಿದ್ದವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೃಶ್ಯ ಗಮನಿಸ್ತಾ ಇದೀವಿ. ಇಷ್ಟು ದೊಡ್ಡ ಬಂಡೆ ಮನೆಯ ಮೇಲೆ ಬಿದ್ದಿರುವ ಪರಿಣಾಮ ಆತಂಕದ ವಾತಾವರಣ ಇತ್ತು. ಕಾರಣ ಇಷ್ಟೇ, ಮಳೆಯಿಂದಾಗಿ ಆಗಿರುವ ಅನಾಹುತ ಇದು ಅಂತ. ಜನ ಎಲ್ಲ ಜಮಾವಣೆಗೊಂಡಿದ್ದಾರೆ ಏನಾಯ್ತು ಅಂತ ನೋಡೋದಕ್ಕೆ. ಮನೆಯಲ್ಲಿದ್ದವರು ಓಡಿ ಹೊರಗಡೆ ಬಂದು ತಮ್ಮ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ. ಓಂ ಪ್ರಕಾಶ್, ಸದ್ಯ ಸ್ಪಾಟ್ ಅಲ್ಲಿದ್ರೆ ಅಲ್ಲಿನ ಪರಿಸ್ಥಿತಿ, ಈ ಅನಾಹುತಕ್ಕೆ ಕಾರಣ ಮನೆಯಲ್ಲಿದ್ದವರ ಪ್ರಾಣ ಉಳಿದಿದೆ ಅಂತ ಹೇಳಲಾಗ್ತಾ ಇದೆ. ಹೇಗೆ ಬಚಾವಾದ್ರು, ಸದ್ಯ ಅಲ್ಲಿನ ವಾತಾವರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಖಂಡಿತವಾಗೂ ಶ್ರುತಿ, ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಅಲ್ಲೂರು ಬಿ ಗ್ರಾಮದಲ್ಲಿ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಮನೆಯ ಮೇಲ್ಭಾಗದಲ್ಲಿ ಒಂದು ಬೃಹದಾಕಾರದ ಬಂಡೆ ಬಿದ್ದಿರುವಂಥದ್ದು. ಸದ್ಯ ನಾನೀಗ ಅದೇ ಮನೆಯ ಮುಂಭಾಗದಲ್ಲೇ ಇರುವಂಥದ್ದು, ಮನೆಯಲ್ಲೇ ಇರುವಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಮನೆಯ ಒಳಗಡೆ ಇದ್ದಂಥ ಸುಮಾರು 5-6 ಜನ ಫ್ಯಾಮಿಲಿ ಮೆಂಬರ್ಸ್ ಏನಿದ್ರು ಅವರೆಲ್ಲರೂ ಕೂಡ ಮನೆಯ ಮುಂಭಾಗದ ಈ ಒಂದು ಟಿನ್ ಶೆಡ್ ಏನಿದೆ, ಆ ಟಿನ್ ಶೆಡ್ನ ಬಳಿ ಇದ್ರು. ಸೊ ಅವರೆಲ್ಲರೂ ಕೂಡ ಸೇಫ್ ಆಗಿದ್ರು. ಆದರೆ ಮನೆ ಹಿಂಭಾಗ ಏನಿದೆ, ಈ ಕಲ್ಲು ಬಂಡೆ ನಮ್ಮ ಕ್ಯಾಮ್ರಾಮನ್ ವಿಜಯ್ ತೋರಿಸ್ತಾ ಇದ್ದಾರೆ, ಆ ಸಂಪೂರ್ಣವಾಗಿ ಕಲ್ಲು ಬಂಡೆ ಏನಿದೆ ಅದು ಹಿಂಭಾಗದಿಂದ ಮನೆಯ ಮೇಲ್ಗಡೆ ಬಿದ್ದಿರುವಂಥದ್ದು. ಮನೆಯ ಮೇಲ್ಗಡೆ ಬಿದ್ದ ಹಿನ್ನೆಲೆಯಲ್ಲಿ ಇದೀಗ ಇಲ್ಲಿ ನೋಡ್ಬೋದು ಮನೆಯ ಮಾಳಿಗೆ ಏನಿದೆ ಸಂಪೂರ್ಣವಾಗಿ ಕುಸಿದಿರುವಂಥದ್ದು. ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಮನೆಯಲ್ಲಿರುವಂಥ ವಸ್ತುಗಳೆಲ್ಲವೂ, ಇಲ್ಲೆಲ್ಲ ಬೀರೋ ಇದೆ, ಫ್ಯಾನ್ ಇದೆ, ಮನೆಯಲ್ಲಿರುವಂಥ ಸಂಪೂರ್ಣ ವಸ್ತುಗಳು ಕೂಡ ಏನೋ ಹಾಳಾಗಿರುವಂಥದ್ದು. ಆ ದೃಶ್ಯದಲ್ಲಿ ಈಗ ತೋರಿಸ್ತಾ ಹೋಗ್ತೀನಿ. ಅಂದರೆ ಬಂಡೆ ಸೈಜ್ ಎಷ್ಟರ ಮಟ್ಟಿಗೆ ದೊಡ್ಡದಾಗಿದೆ ಅನ್ನೋವಂಥದ್ದು ಕೂಡ ನೋಡ್ಬೋದು. ಯಾಕಂತಂದರೆ ಈ ದೊಡ್ಡ ಮಟ್ಟದ ಬಂಡೆ ಒಂದು ವೇಳೆ ಮನೆಯಲ್ಲಿ ಯಾರಾದರೂ ಮಲಗಿದ್ರೆ ದೊಡ್ಡ ಮಟ್ಟದ ಅಪಾಯ ಆಗ್ತಾ ಇತ್ತು. ಆದರೆ ಹಗಲು ಹೊತ್ತಲ್ಲಿ ಆಗಿರುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಅಪಾಯ ಒಂದು ತಪ್ಪಿರುವಂಥದ್ದು. ಸೊ ಹಾಗಾಗಿ ಹಗಲು ಹೊತ್ತು, ಅದು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಈ ರೀತಿಯಾದಂಥ ಒಂದು ಘಟನೆ ನಡೆದಿರುವಂಥದ್ದು. ಆದರೆ ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸೇಫ್ ಆಗಿದ್ರು. ಆದರೆ ಈ ಏನು ಆ ಗುಡ್ಡದ ಮೇಲಿರುವಂಥ ಮನೆಗಳೇನಿದೆ ಅದು ಭಾಳ ಅಪಾಯಕಾರಿಯಾಗಿರುವಂಥ ಮನೆಗಳು. ಇನ್ನು ಇದರ ಮನೆಯ ಹಿಂಭಾಗದಲ್ಲಿ ಸಾಕಷ್ಟು
ಪ್ರಮಾಣದ ಗುಡ್ಡಗಳು ಕೂಡ ಇರುವಂಥದ್ದು. ಸೊ ಅದು ಕೂಡ ಆ ಮನೆಯ ಹಿಂಭಾಗದ ದೃಶ್ಯ ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಎಷ್ಟರ ಮಟ್ಟಿಗೆ ಆ ಒಂದು ಡೇಂಜರ್ ಸ್ಥಿತಿಯಲ್ಲಿದೆ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ. ಯಾಕಂತಂದರೆ ಆ ಮುಂಭಾಗದಲ್ಲಿ ಆ ಮನೆಯ ಕಲ್ಲೇನಿದೆ ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಣಿಸೋದಿಲ್ಲ. ಇದು ಅಂದರೆ ಮನೆಯ ಹಿಂಭಾಗದಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಶ್ರುತಿ, ಈ ಕಲ್ಲೇನಿದೆ, ಈ ಬೃಹದಾಕಾರದ ಬಂಡೆ ಇಲ್ಲಿ ಇದ್ದಿತ್ತು. ಅಂದರೆ ಈ ಗುಡ್ಡದ ಮೇಲೆ ಈ ಒಂದು ಬಂಡೆ ಇರುವಂಥದ್ದು. ಸೊ ಆ ಬಂಡೆ ಎಕ್ಸಾಕ್ಟ್ಲಿ ಈ ಪ್ಲೇಸಲ್ಲಿ ಈ ಒಂದು ಬೃಹದಾಕಾರದ ಕಲ್ಲು ಇರುವಂಥದ್ದು. ಸೊ ಆದರೆ ನಿರಂತರವಾಗಿ ಮಳೆ ಸುರಿತಾ ಇತ್ತು. ಮಳೆ ಸುರಿದಂಥ ಹಿನ್ನೆಲೆಯಲ್ಲಿ ಆ ಏಕಾಏಕಿಯಾಗಿ ಆ ಮಳೆಯಿಂದ ಏನು ಆ ಬೃಹದಾಕಾರದ ಕಲ್ಲು ಆ ಕೆಳಗೆ ಬಿದ್ದಿರುವಂಥದ್ದು. ಈಗ ದೃಶ್ಯದಲ್ಲೂ ಕೂಡ ಇನ್ನೊಂದು ಬಾರಿ ತೋರಿಸ್ತೀನಿ. ಈ ಕಡೆ ನಮ್ಮ ಕ್ಯಾಮ್ರಾಮನ್ ಆದರೆ ಮೇಲ್ಗಡೆ ಕರೆಸ್ತೇನೆ. ಯಾಕಂತಂದರೆ ಈ ಭಾಗದಲ್ಲಿ ಅದರ ದೃಶ್ಯಾವಳಿ ಕೂಡ ವಿಜಯ್ ಮೇಲ್ಬಾ ಅದರ ದೃಶ್ಯಾವಳಿ ಕೂಡ ತೋರಿಸ್ತಾ ಹೋಗ್ತೀನಿ. ಈ ಭಾಗದಲ್ಲಿ ಈ ಕಲ್ಲಿನ ಏನು ಎಷ್ಟರ ಮಟ್ಟಿಗೆ ಅದು ಕಲ್ಲು ಬೃಹದಾಕಾರವಾಗಿದೆ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ. ಯಾಕಂತಂದರೆ ಮನೆಯಲ್ಲಿ ಒಟ್ಟು 6 ಜನ ಇದ್ದಿದ್ರು. 6 ಜನರು ಕೂಡ ಎಲ್ಲರೂ ಕೂಡ ಹೊರಗಡೆ ಇದ್ದಿದ್ರು. ಆದರೆ ಈ ಕಲ್ಲು ಬಿದ್ದಂಥ ಸಂದರ್ಭದಲ್ಲಿ ಒಬ್ಬರಿಗೆ ಮಾತ್ರ ಏನು ಸಣ್ಣ ಪುಟ್ಟ ಗಾಯ ಆಗಿರುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಆದರೆ ಬಹುತೇಕ ಸಾಕಷ್ಟು ಜನ ಮನೆಯಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಸೇಫ್ ಆಗಿರುವಂಥದ್ದು. ಇಲ್ಲಿ ದೃಶ್ಯ ಕೆಳಗಡೆಯಿಂದ ತೋರಿಸ್ತಾ ಹೋಗ್ತೀನಿ. ಅಂದರೆ ಮನೆಯಲ್ಲಿ ಸಾಕಷ್ಟು ಸಾಮಾನುಗಳಿದ್ವು, ಅದೆಲ್ಲವೂ ಕೂಡ ಹಾಳಾಗಿರುವಂಥದ್ದು. ಈಗ ಅವರು ಇರೋದಕ್ಕೆ ಮನೆ ಇಲ್ಲ, ವಾಸಿಸೋದಕ್ಕೆ ಅಂದರೆ ಊಟ ಬಟ್ಟೆಗೂ ಕೂಡ ಸಾಕಷ್ಟು ಕಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮನೆ ಕಟ್ಟಿಸ್ಕೊಡ್ಬೇಕಾಗಿರುವಂಥ ಜವಾಬ್ದಾರಿ ಸರ್ಕಾರ ಮತ್ತು ಜಿಲ್ಲಾಡಳಿತದ ಮೇಲೆ ಇರುವಂಥದ್ದು. ಯಾಕಂತಂದರೆ ಈ ಭಾಗದಲ್ಲಿ ಸಾಕಷ್ಟು ಗುಡ್ಡಗಳು ಬಂಡೆಗಳು ಕೂಡ ಇದ್ದಿರುವಂಥದ್ದು. ಇಲ್ಲಿ ನೋಡ್ತಾ ಇರುವಂಥದ್ದು ಈ ರೀತಿಯಾಗಿ ಏನು ಇರುವಂಥ ಬಂಡೆ ಇಲ್ಲಿಂದ ಜಾರಿ ಏನು ಕೆಳಗಡೆ ಬಿದ್ದಿರುವಂಥದ್ದು. ಹಾಗಾಗಿ ಸಾಕಷ್ಟು ಅಪಾಯದಲ್ಲಿ ಇಲ್ಲಿನ ಜನಗಳು ಕೂಡ ಇರುವಂಥದ್ದು. ಇನ್ನು ಮನೆಯ ಓನರ್ ಕೂಡ ಕೆಳಗಡೆ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಯಾಕಂತಂದರೆ ಅವರು ಕೂಡ ಏನು ಈಗ ಸಾಕಷ್ಟು ಆತಂಕದಲ್ಲೇ ಇರುವಂಥದ್ದು. ಅವರಿಗೆ ಇರೋದಕ್ಕೆ ಮನೆ ಕೂಡ ಇಲ್ಲ. ಸೊ ಹೇಗೆ ಮುಂದಿನ ಜೀವನ ಅನ್ನುವಂಥದ್ದು ಕೂಡ ಭಾಳ ಭಯದಲ್ಲಿ ಅವರು ಇರುವಂಥದ್ದು. ಈಗ ಸದ್ಯ ಇಲ್ಲಿ ಅವರ ಏನು ಮನೆಯವರು ಇದ್ದಾರೆ, ಈ ಕಲ್ಲು ಬಂಡೆ ಇಲ್ಲೆಲ್ಲ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿದೆ. ಮನೆಯಲ್ಲಿರುವಂಥ ವಸ್ತುಗಳು ದೃಶ್ಯಗಳು ಕೂಡ ನೋಡ್ಬೋದು. ಇಲ್ಲಿ ಎಷ್ಟರ ಮಟ್ಟಿಗೆ ಈ ಬಂಡೆ ದೊಡ್ಡ ಪ್ರಮಾಣದಲ್ಲಿದೆ ಅನ್ನೋವಂಥದ್ದು. ಯಾಕಂತಂದರೆ ಇಷ್ಟು ದೊಡ್ಡ ಮಟ್ಟದ ಬಂಡೆ ಮೈಮೇಲೆ ಏನಾದರೂ ಬಿದ್ದಿದ್ರೆ ಬಹುಶಃ ಅದು ದೊಡ್ಡ ಮಟ್ಟದ ಅನಾಹುತ ಆಗ್ತಿತ್ತು. ಆದರೆ ಮನೆಯಲ್ಲಿ ಯಾರೂ ಇಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಸೇಫ್ ಆಗಿರುವಂಥದ್ದು. ಇವರು ಮನೆಯಲ್ಲಿರುವಂಥ ಮಹಿಳೆಯರು, ಅವರ ಮಗ, ಹೀಗೆ ಸಾಕಷ್ಟು ಜನ, ಒಂದು 5-6 ಜನ ಇದ್ದರು. ಇವರೆಲ್ಲರೂ ಆದರೆ ಬಂಡೆ ಬೀಳ್ತಾ ಇದ್ದಂಗಲೇ ಬಚಾವಾಗಿರುವಂಥದ್ದು. ಬಂಡೆ ಹತ್ತಿ ಏನೋ ಒಂಚೂರು ಸ್ವಲ್ಪ ಮಟ್ಟಿಗೆ ಗಾಯ ಆಗಿರುವಂಥದ್ದು. ಇನ್ನೊಬ್ಬರಿಗೂ ಕೂಡ